ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ನಿನ್ನೆ ಪಾರ್ಟ್ 1 ಹಾಕಿದೆ, ಈಗ ಪಾರ್ಟ್ 2 ನೋಡ್ಕೊಂಡು ಬನ್ನಿ. ತುಂಬ ಲೆಂತ್ ಆಗುತ್ತೆ ಅಂತ ನಾನು ಹಾಕಿರಲಿಲ್ಲ ಅಷ್ಟೇ. ಈ ವ್ಲಾಗು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಫೋಟೋಶೂಟ್ ಎಲ್ಲ ನಾವು ಅಂದ್ಕೊಂಡಿದ್ದ ರೀತಿಯೇ ಚೆನ್ನಾಗಿತ್ತು. ತುಂಬಾ ಏನೋ ನೀಟಾಗಿ ಸಕ್ಸಸ್ಫುಲ್ಲಾಗಿ ನಾವು ಹೆಂಗೆ ಅಂದ್ಕೊಂಡಿದ್ವಿ ಅದೇ ರೀತಿ ಫೋಟೋಶೂಟ್ ಆಯಿತು. ನಮ್ಮ ಫೋಟೋಶೂಟ್ ಜೊತೆಗೆ ನಮ್ಮ ಅತ್ತಿಗೆಯವ್ರದ್ದು ಕೂಡ ಫೋಟೋಶೂಟ್ ಆಯಿತು ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು. ಈ ಪ್ಲೇಸ್ ಎಲ್ಲ ನಮ್ಮ ಅತ್ತಿಗೆಯವರು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದಾರೆ ಇಲ್ಲಿ ಏನು ಅಂತ. ಸೊ ಚೆನ್ನಾಗಿತ್ತು. ಏನೋ ಒಂಥರ ಈ ವ್ಲಾಗ್ನ ನೀವೇ ನೋಡಿ, ಅಷ್ಟೊಂದು ವಾಯ್ಸ್ ಓವರ್ ಕೊಡೋಕ್ಕೆ ಹೋಗಲ್ಲ. ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ ಗೈಸ್, ಅಷ್ಟೇ. ಮೋಟು ಪತ್ಲು ಚೋಡಾ ಭೀಮ್. ಹಾಯ್ ಮಾಡ ಮೊಟ್ಟೆ ಬಾಸ್ ನೋಡ್ರ, ಹಾಯ್ ಮಾಡ್ರ. ಹಾಯ್ ಸೇ ಹಾಯ್ ಮಾಡ್ರ. ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ ಗೈಸ್. ಏನಾದರೂ ಶೂಟ್ ಮಾಡಿಸ್ಬೇಕು ಅಂತಂದ್ರೆ ನೀವು ಇಲ್ಲಿಗೆ ಬನ್ನಿ, ತುಂಬ ಮಸ್ತಿದೆ. ಐ ಲೈಕ್ ಇಟ್. ತುಂಬ ಇಷ್ಟ ಆಗೋಯ್ತು ಗೈಸ್, ಮಸ್ತಿದೆ. ಐ ಲವ್. ಹಲ್ಬಿ ಡಬಿ ಆಲ್ಮೋಸ್ಟ್ ಒಂದು 90% ಇದೆ, 80% ಆಯಿತು. ಇನ್ನೊಂದು 10% ಐತೆ ಅಷ್ಟೇ. ಅದು ಮುಗಿಸ್ಕೊಂಡು ಮನೆಗೆ ಪ್ಲೇಸಲ್ಲೂ ತೆಗಿಬೇಕಂತಿದ್ದಾರೆ ಗೈಸ್. ಫುಲ್ಲು ಗ್ರೀನರಿಯಾಗಿ ಚೆನ್ನಾಗಿದೆಯಲ್ಲ, ಸೊ ಅಲ್ಲಿ ಮುಂದೆ ತೆಗಿತಾರೆ. ತೆಗೆದ್ಬಿಟ್ಟು ಮನೆಗೆ ಹೋಗೋದು. ಕೋತಿ ಬಂದಿದೆ ನೋಡಿ ಗೈಸ್, ಕೋತಿ. ಅಣ್ಣ, ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ನವೀನ, ನಿನ್ನ ಎಕ್ಸ್ಪ್ರೆಷನ್ ಏನು ಹಂಗೈತೆ? ನಂದು ನವೀನಂದ ತೆಗ್ದಿಲ್ವಲ್ಲ. ಫುಲ್ ಕ್ಲಾಸ್ ಆಗಿ ಮೇಡಮ್. ಓಕೆ, ಜಸ್ಟ್ ಲಕ್ ನನ್ನ ಕಡೆ ನೋಡ್ಬಿಡಿ. ಬಿಸಿಲು ಇದು ಚೆನ್ನಾಗಿ ಬರುತ್ತೆ. ಓಕೆ ಬ್ರೋ, ನನ್ನ ನೋಡ್ಬಿಡಿ ಬ್ರೋ ಆ ಕಡೆ ನೋಡಿ. ನಮ್ಮದು ಶೂಟ್ ಆಯಿತು ಗೈಸ್. ಇನ್ನೊಂದು ಸ್ವಲ್ಪ ಬಾಕಿ ಇದೆ. ನಮ್ಮ ಅಣ್ಣವ್ರದ್ದು ಇನ್ನೂ ಆಗಿಲ್ಲ. ನಮ್ಮ ಭಾವ, ನಮ್ಮ ಅತ್ತಿಗೆಗಂತೂ ಫೋಟೋ ಚೆವಿ ಉಂಟು. ಸೊ ಈಗ ಅವ್ರದ್ದು ನಡೀತಾ ಇದೆ ಅಷ್ಟೇ ಗೈಸ್. ಚೆನ್ನಾಗಿ ಅನ್ನಿಸ್ತಿದೆ ಗೈಸ್. ಫೋಟೋಸ್ ಎಲ್ಲ ಆ್ಯಡ್ ಮಾಡ್ತೀನಿ. ನೀರು ಕುಡಿದ್ಬಿಟ್ಟು ನೀರೆಲ್ಲ ಚೆಲ್ಕೊಂಡ್ಬಿಟ್ಟೆ. ವಸ್ತುಗಳು ದನ ಮೀಸಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ಇವರು ಮುಸ್ತಾಫಾಸ್. ಮಂಡಿ ಊರಿ ಬೇಡುವೆನು, ಆಮೇಲೆ ಗೊತ್ತಿಲ್ಲ ಮುಂದಕ್ಕೆ. ಇರಲ್ಲಿ ಮುಸ್ತಾಫಾ ತೋರಿಸ್ಬಿಡ್ತೀನಿ. ಮುಸ್ತಾಫಾ ಮೇಡಮ್, ಅವ್ರು ನೋಡಿ ಮೇಡಮ್, ಕ್ಯಾಮ್ರಾ ನೋಡ್ಬಿಡಿ. ಕಣ್ಣೆ ಕಣ್ಮಣಿಯೇ. ಫ್ರೀ ಆಗಿ ನಿಂತ್ಕೊಳ್ಳಿ.
ವಜ್ರಮಣಿ ನೆನಪಾದ ಹೊಟ್ಟೆ ಯಾಕೆ ಹಿಂದಿ ಕೆಳಗಡೆ ಬಿಡು ಪರವಾಗಿಲ್ಲ. ನಾನ್ ವೆಜ್ ತಿನ್ನಲ್ಲ, ಬಿಟ್ಟೇ ಬಿಟ್ಟಿದ್ದೀನಿ. ನನ್ನ ಊಟ ಇವತ್ತು ವೆಜಿಟೇರಿಯನ್, ನಾನು ಊಟ ಮಾಡ್ತಕ್ಕಂಥದ್ದು. ನನ್ನ ಶೂಟಿಗೆ ಬಂದ್ಬಿಟ್ಟು ಇವರಿಬ್ರು ಬಿಟ್ಟು ಫೋಟೋ ತೆಗ್ಸ್ಕೊಂಡಿದ್ದಾರೆ ಗೈಸ್. ನಾಚಿಕೆ ಮನೆ ಮರ್ಯಾದಿಲ್ಲ ಅವ್ರಿಗೆ. ನಾಚಿಕೆ ಅಂದ್ರೆ ಎಲ್ಲಿ ಸಿಗುತ್ತೆ ಅದು? ಸುಂದರಂಗ ಎಣ್ಣ ಕೊಡಕ್ಕೆ ಹಳ್ಳದ ಕೊಪ್ಪಳಲ್ಲಿ ಕ್ಯೂ ನಿಂತಿದ್ರು. ಯಾರು ಸರಿ ಇದ್ದಾರದು? ಪಳ್ಳು ಇವನ್ಗಾರ ಹೆಣ್ ಕೊಟ್ಟರು. ಗುರು ಪಳ್ಳು. ಇವರು ಅಣ್ಣ ತಂಗಿ ತರ ಕಾಣಿಸ್ತಾ ಇದಾರ, ಅಕ್ಕ ತಮ್ಮ ತರ ಕಾಣಿಸ್ತಿದ್ದಾರೆ. ಸ್ವಲ್ಪ ಕ್ರಾಸ್ ಆಗಿ ಮೇಡಮ್, ಈ ಕಡೆ ಕ್ಲೋಸ್ ಆಗಿ. ಮುಗೀತು ಗಾಯ್ಸ್, ಈಗ ಮನೆಗೆ ಹೋಗೋ ಟೈಮ್ ಆಯಿತು. ಮನೆಗೆ ಹೋಗ್ತಾ ಇದ್ದೀವಿ. ಮೈಸೂರಲ್ಲಿ ಏನಾದರೂ ಫೋಟೋ ತೆಗೆಸ್ಕೋಬೇಕು, ಮದುವೆ ಏನಂತಾರೆ ಎಲ್ಲ ಥರ ಫಂಕ್ಷನ್ಸ್ಗೂ ಬೇಕಂದರೆ ಶಿವು ಡಿಜಿಟಲ್ಗೆ ಬಂದು ನೀವು ಫೋಟೋ ತೆಗೆಸ್ಕೋಬೋದು ಗೈಸ್. ಅಷ್ಟೇ, ಅವ್ರು ಮಾತ್ರ ಸಕ್ಕತ್ತಾಗಿ ಪೋಸಸ್ ಹೇಳ್ಕೊಡ್ತಾರೆ. ಬೀದಿಲಿ ಜಗಳಾಡ್ತಾರೆ ನೋಡಿ ಗೈಸ್. ನಮ್ಮ ಯಜಮಾನ್ರು ನಮಗೆಲ್ಲ ಪಾರ್ಟಿ ಕೊಡ್ಸಕ್ಕೆ ಕರ್ಕೊಬಂದವ್ರು. ಇವತ್ತಿನ ಡೇ ಹೆಂಗಿತ್ತು? ಚೆನ್ನಾಗಿತ್ತಲ್ವಾ ಶೂಟ್? ಚೆನ್ನಾಗಿದೆಯಾ? ಫೈನಲಿ ಈಗ ಶೂಟ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಗೈಸ್. ಓತಿಕೆತ ಬಂದಿದ್ದಾನೆ ನಮ್ಮ ಅಣ್ಣ. ನೋಡ್ತೀರಾ ಆಲ್ರೆಡಿ ಕಟ್ಔಟು. ಹೋಗ್ಬೇಕಾದ್ರೆ ಹೇಗಿದ್ದೆ ಗೈಸ್, ಬರ್ಬೇಕಾದ್ರೆ ಹೇಗಾದೆ. ಮಳೆ ಬರೋ ಹಾಗೆ ಇದೆ, ಬಟ್ ಬರುತ್ತಾ ಏನೋ ಗೊತ್ತಿಲ್ಲ. ಇವತ್ತಿನ ಡೇ ಹೇಗಿತ್ತು? ಮಸ್ತ್ ಇತ್ತು. ಅದು ನಮ್ಮ ಪನ್ನೀರ್ ರೋಲ್ ಮಾತ್ರ ಇಷ್ಟ. ಇನ್ಮೇಲೆ ಅದನ್ನೇ ನವೀನ ಕೊಡ್ಸೋನು. ಆಯ್ತು ರೀ, ಸುಮ್ಮನೆ ತಮಾಷೆ ಮಾಡ್ಬೇಕಣ. ಇಷ್ಟಿಗೆಲ್ಲ ಹೋಗ್ತೀನಿ, ನಿಮ್ ತಮ್ಮ ಬೇರೆ ಬಂದಾನ. ಏನು ಮಾಡ್ಕೊಳಲ್ವಾ? ಕ್ಯಾರೆಟ್ ಮಾಡಿ ಕಿತ್ತ ಹೋಗ್ತೀನಿ ಜಲ್ದಿ. ಅದಕ್ಕೆ ಮೈದ್ನಂದು ಜಗಳ ಮುಗಿಯಲ್ಲ ಗೈಸ್. ಬೇಗ ದಾಖಲಲ್ವ ಒಂದು ಕೆಲಸ ಕೊಟ್ಟಿಲ್ಲ. ಅದಿದ್ದ ಫ್ರೀ ಫೈರ್ ಹುಚ್ಚಿಡ್ಬಿಟ್ಟೈತೆ. ಇವರು ಸ್ಟೋರಿಗೆ ಹಾಕಕ್ಕೆ ಫೋಟೋ ಹುಡುಕ್ತಾ ಇದಾರೆ. ಅವ್ರು ಫೋನ್ ನೋಡ್ತಾ ಇದಾರೆ, ಇವರು ಬೇಸತ್ತಿ ಕೂತಿದ್ದಾರೆ. ಕಳಿಸ್ತೀನಿ ಆಂಟಿಗೆ ಇರೋ ಚೆಂದು. ಟಯರ್ಡ್ ಆಗಿ ಕೂತಿದ್ದೀನಿ ಗೈಸ್. ಇವರೆಲ್ಲ ಬೇಕ್ರೆ ದನ ತಿನ್ನಕ್ಕೆ ತಿಂದರು. ನನಗೆ ಒಂದು ಮಾತು, ನನ್ನ ಗಂಡ ಏನಾದ್ರು ತಿಂತೀಯ ಅನ್ನಿಲ್ಲ ಗೈಸ್. ತಿಂದರಪ್ಪ ಏನಪ್ಪ ಪನ್ನೀರ್ ರೋಲು. ಒಬ್ಬ ನಾನು ಒಂಚೂರು ತಿಂದಿಲ್ಲ ಗೈಸ್, ತಿಂದಿದ್ದೀಯ. ಸೊ ಗೈಸ್, ಹೋಗಿ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಬಂದಾಯಿತು. ಇವಾಗೆಲ್ಲ ಫುಲ್ಲು ಎಲ್ಲ ಬಿಚ್ಚಿಡಬೇಕು. ಫುಲ್ ಟಯರ್ಡ್ ಆಗಿಬಿಟ್ಟೈತೆ ನನ್ನದು. ಬೆಳಗ್ಗೆ ನಮ್ಮ ಮನೆಯಿಂದ 6:30 6 ಗಂಟೆಗೇನೋ ಎದ್ಬಿಟ್ಟು ಬಂದಿದ್ದು. ಟೈಮ್ ಆಲ್ರೆಡಿ 1 ಗಂಟೆ ಆಯಿತು. ಸೊ ಫುಲ್ ಟಯರ್ಡ್ ಆಗ್ತಿದೆ. ಬೇಗ ಬೇಗ ಎಲ್ಲನೂ ಅನ್ರೆಡಿ ಮಾಡಿಬಿಟ್ಟು ಹೋಗಿ ಮುದ್ದೆ ತಿನ್ನಬೇಕು ಬಿಸಿ. ಸೊ ಅಷ್ಟೇ ಎಷ್ಟು ಚೆನ್ನಾಗಿತ್ತು ಇವತ್ತೊಂದು ಶೂಟ್ ಕೂಡ. ನಾನು ಬ್ಲಾಗೇ ಮಾಡಿಲ್ಲ, ಆಲ್ಮೋಸ್ಟ್ ನಮ್ಮ ಅಣ್ಣನೇ ಮಾಡ್ಕೊಂಡಿದ್ದಾರೆ. ಈ ವಾಚು ನಮ್ಮ ಹಸ್ಬೆಂಡು ನನಗೆ ಫಸ್ಟ್ ಟೈಮ್ ಗಿಫ್ಟ್ ಅಂತ ಕೊಟ್ಟಿರೋದು ಈ ವಾಚು. ಸೊ ಈಗ ಆಮೇಲೆ ಸಿಂಪಲಾಗಿದ್ರು, ಕ್ಯಾಮ್ರಾದಲ್ಲಿ ಮಾತ್ರ ಫೋಟೋಸ್ ಮಸ್ತಾಗಿ ಬಂದೈತೆ. ಸೊ ನನಗೆ ತುಂಬ ಇಷ್ಟ ಆಯಿತು, ಸಕ್ಕತ್ತಾಗಿ ಬಂದಿತ್ತು. ನಾನು ಅಂದ್ಕೊಂಡಂಗೆ ನಾನು ಯಾವ್ಯಾವ ಥರ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ, ಆ ರೀತಿ ಆಲ್ಮೋಸ್ಟ್ ಎಲ್ಲ ಫೋಟೋಸು ತಗೊಂಡು ನನ್ನ ಗಂಡನ ಹತ್ರ ಕಷ್ಟಪಟ್ಟು ರೀಲ್ಸ್ ಮಾಡಿಸಿ ಬಂದ್ವಿ. ನಮ್ಮ ಅಣ್ಣವರು ತಗೊಂಡ್ರು. ಚೆನ್ನಾಗಿತ್ತು ಇವತ್ತೊಂದು ಡೇ. ನನ್ನ ಆಸೆ ನೆರವೇರಿತು ಅಷ್ಟೇ.
ಅಂದರೆ ಟ್ರೆಡಿಷ್ನಲಲ್ಲೂ ಮಾಡಿಸ್ಬೋದಾಗಿತ್ತು, ಸಾಕು ಟ್ರೆಡಿಷ್ನಲ್ ಆದರೆ ಸೀಮಂತಕ್ಕೂ ಕೂಡ ಮಾಡಿಸ್ತೀವಲ್ಲ, ಫೋಟೋ ಹೆಂಗಿರು ತೆಗಿಸ್ತೀವಿ. ಸೊ ಬೇಡ ಅಂದ್ಬಿಟ್ಟು ಬಂದ್ವಿ ಗೈಸ್, ಅಷ್ಟೇ. ಚೆನ್ನಾಗಿತ್ತು, ಏನೋ ಒಂಥರ ನನಗೆ ಇಷ್ಟ ಆಯಿತು. ನೋಡೋಣ ಫೋಟೋಸ್ ಎಲ್ಲ ಹೇಗೆ ಬರುತ್ತೆ ಏನು ಅಂತ ತೋರಿಸ್ತೀನಿ. ಸೊ ಆದರೆ ಬ್ಲಾಗ್ನ ಮುಂದುವರಿಸ್ತೀನಿ, ಇಲ್ಲಾಂದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಫುಲ್ಲು ಟಯರ್ಡ್ ಆಗ್ಬಿಟ್ಟೈತೆ, ಈಗ ಹೋಗಿ ರೆಸ್ಟ್ ಮಾಡಬೇಕು ಬಸ್ ಅಷ್ಟೇ. ಇನ್ನೇನು ಅತಿ ಶೀಘ್ರದಲ್ಲಿ ಸೀಮಂತದ್ದು ಬ್ಲಾಗ್ಗಳು ಕೂಡ ಬರ್ತಾ ಇರುತ್ತೆ. ಮತ್ತು ನಾವು ಯಾವುದೇ ರೀತಿ ಮೇಕಪ್ಗೆ ಹೇಳ್ಕೊಂಡಿರಲಿಲ್ಲ, ನಾನೇ ಮಾಡಿಕೊಂಡು ಹೋಗಿ, ನಾನೇ ಅಂದರೆ ನನ್ನ ಹತ್ರ ನಿಮ್ಗೆ ಗೊತ್ತಿರ್ಬೋದು ಯಾವುದೇ ರೀತಿ ಏನು ಯೂಸ್ ಮಾಡಲ್ಲ ನಾನು ಅಂತ. ಸೊ ಈಗಲೂ ಅಷ್ಟೇ ಏನು ಯೂಸ್ ಮಾಡಿರಲಿಲ್ಲ. ಲಿಪ್ಸ್ಟಿಕ್ ಒಂದು ಹಾಕ್ಕೊಂಡಿದ್ದೆ, ಅದು ಬಿಟ್ಬಿಟ್ರೆ ನಮ್ಮ ಅದಕ್ಕೆ ಒಂದು ಕ್ರೀಮ್ಗಳಿದ್ದು ಅವನೇ ಅದೇನೇನೋ ಮಾಡಿ ಅವರೇ ಸ್ವಲ್ಪ ಬ್ಲಷ್ ಎಲ್ಲ ಹಾಕಿ ರೆಡಿ ಮಾಡಿದರು. ಅದು ಬಿಟ್ಬಿಟ್ರೆ ಮೇಕಪ್ ಅವ್ರಿಗಾಗಲಿ ಯಾರಿಗೂ ಹೇಳಿರಲಿಲ್ಲ ಅಷ್ಟೇ ಗೈಸ್. ಈ ಒಂದು ಔಟ್ಫಿಟ್ ಗೈಸ್ ನಾನು ತಗೊಂಡಿದ್ದೀನಿ ನೋಡಿ, ಈ ಒಂದು ಔಟ್ಫಿಟ್ ಮಾತ್ರ ಸಕ್ಕತ್ತಾಗಿ ಸೂಟ್ ಆಯ್ತಿತ್ತು ನನಗಂತೂ. ನಿಜ ಹೇಳ್ಬೇಕಂದ್ರೆ ಫೋಟೋದಲ್ಲಿ ಮಾತ್ರ ಚಿಂದಿಯಾಗಿ ಬಂದಿದೆ. ಒಂದೆರಡು ನಾನು ಮಾಮೂಲಿ ನನ್ನ ಫೋನಲ್ಲೇ ತೊಗೊಂಡಿದ್ದೀನಿ, ಅದು ಒಂದೆರಡು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ, ಬೇಕಾದರೆ ನೋಡ್ಕೊಂಡು ಬನ್ನಿ. ಇನ್ನೆಲ್ಲ ಕ್ಯಾಮ್ರಾದಲ್ಲಿ ಐತೆ. ಸೊ ಅಷ್ಟೇ ಗೈಸ್, ಚೆನ್ನಾಗಿತ್ತು ಇವತ್ತೊಂದು ಡೇ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗೈಸ್ ಅಷ್ಟೇ. ಸೊ ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಇಲ್ಲ ಆದರೆ ಟ್ರೈ ಮಾಡ್ತೀನಿ, ಇಲ್ಲಾಂದರೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತೀನಿ. ಬಾಯ್.